ಫಸ್ಟ್ ಪಿ ಯು ಸಿ ಮಿಡ್ ಟರ್ಮ್ ಕೆಮಿಸ್ಟ್ರಿ ಇಂಪಾರ್ಟೆಂಟ್ ಕ್ವೆಶನ್ಸ್ ಫಾರ್ ದ ಅಕಾಡೆಮಿಕ್ ಇಯರ್ 2025. ನೋಡಿ, ನೀವು ಎಷ್ಟಕ್ಕೆಷ್ಟು ಈ ಥರ ಕ್ವೆಶನ್ ಪೇಪರ್ಸ್ನ ರೆಫರ್ ಮಾಡ್ತೀರೋ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಬಿಕಾಸ್ ಈ ಥರ ಕ್ವೆಶನ್ ಪೇಪರ್ಸಿಂದ ರಿಪೀಟ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಓಕೆನಾ? ಸೊ ಎಮ್ ಸಿ ಕ್ಯೂಸಲ್ಲಿ ನೀವು ನೋಡ್ಕೊಳ್ಬೋದು. ಎಮ್ ಸಿ ಕ್ಯೂಸಲ್ಲಿ ಜನರಲಿ ನಾವು ಪ್ರಿಡಿಕ್ಟ್ ಮಾಡೋದು ತುಂಬ ಕಷ್ಟ ಇರುತ್ತೆ. ಬಟ್ ಇಲ್ಲಿ ಇರ್ತಕ್ಕಂಥ ಕ್ವೆಶನ್ ನೋಡ್ಕೊಂಡೆ ಅಟ್ಲೀಸ್ಟ್ ಒಂದು 2-3 ಕ್ವೆಶನ್ ಆದರೂ ಖಂಡಿತ ರಿಪೀಟ್ ಆಗೋ ಚಾನ್ಸಸ್ ಇರುತ್ತೆ. ಓಕೆನಾ? ಸೊ ದಟ್ ಯಾವುದೇ ಕಾರಣಕ್ಕೂ ಅದನ್ನು ನೆಗ್ಲೆಕ್ಟ್ ಮಾಡಬೇಡಿ. ನೀವು ಇಲ್ಲಿ ಯಾವ್ದು ನೋಡಬೇಕಂದ್ರೆ 2 ಮಾರ್ಕ್ ಕ್ವೆಶನ್ಸ್ ಕರೆಕ್ಟಾಗಿ ನೋಡ್ಕೊಳ್ಳಿ. ವೈ ಆರ್ ಆಲ್ಕಲಿ ಮೆಟಲ್ಸ್ ಹೈಲಿ ರಿಯಾಕ್ಟಿವ್ ಮತ್ತು ಗಿವ್ ರೀಸನ್ ಸೈಜ್ ಆಫ್ ಕ್ಯಾಟೋನ್ ಇಸ್ ಸ್ಮಾಲರ್ ದನ್ ನ್ಯೂಟ್ರಲ್ ಆಟಮ್. ಆ್ಯಂಡ್ ಹೈಸನ್ಬರ್ಗ್ಸ್ ಪ್ರಿನ್ಸಿಪಲ್ ವೆರಿ ಇಂಪಾರ್ಟೆಂಟ್ ಕ್ವೆಶನ್. ಮತ್ತು ಕ್ಲೋರಿನ ಹೇಗೆ ಡಿಟೆಕ್ಟ್ ಮಾಡ್ತೀವಿ, ಮತ್ತು ವೂಡ್ಸ್ ರಿಯಾಕ್ಷನ್ ಅಂದರೆ ಏನು, ವೆರಿ ವೆರಿ ಇಂಪಾರ್ಟೆಂಟ್ ನೇಮ್ಡ್ ರಿಯಾಕ್ಷನ್ ಅದು. ಓಕೆನಾ? ಸ್ಟೇಟ್ ಲಾ ಆಫ್ ಡೆಫಿನೆಟ್ ಪ್ರಪೋರ್ಷನ್, ಈ ಲಾಸ್ ಎಲ್ಲ ಅವರು ತುಂಬ ಇಂಪಾರ್ಟೆಂಟಾಗಿ ಕೇಳ್ತಾರೆ. ಮತ್ತು ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಅಂದರೆ ಏನು, ಐಸೋ ಎಲೆಕ್ಟ್ರಾನಿಕ್ ಸ್ಪೀಶೀಸ್ ಅಂದರೆ ಏನು, ಮತ್ತು ಲಾಂಗೆಸ್ಟ್ ಪೀರಿಯಡ್ ಇನ್ ಪೀರಿಯಾಡಿಕ್ ಟೇಬಲ್ ಯಾವುದು. ಓಕೆನಾ? ಅದಾದಮೇಲೆ ಎಕ್ಸ್ಪ್ಲೈನ್ ದಿ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ಇನ್ SPDF ಬ್ಲಾಕ್ಸ್. ಓಕೆ, ಮತ್ತು ನೇಮ್ 3 ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಅಯನೈಸೇಷನ್ ಎಂಥಾಲ್ಪಿ, ಮತ್ತು ಸ್ಟೇಟ್ ಮಾಡರ್ನ್ ಪೀರಿಯಾಡಿಕ್ ಲಾ, ಎಲೆಕ್ಟ್ರೋನೆಗೆಟಿವಿಟಿ, ಅಯನೈಸೇಷನ್ ಎಂಥಾಲ್ಪಿ ಆಫ್ ನೋಬಲ್ ಗ್ಯಾಸಸ್ ಈಸ್ ಹೈ. ಸೊ ಇಲ್ಲಿ ಇರ್ತಕ್ಕಂಥ ಕ್ವೆಶನ್ಸ್ನ ಕರೆಕ್ಟಾಗಿ ನೀವು ಫಸ್ಟ್ ಕೂತ್ಕೊಂಡು ಅದಾದಮೇಲೆ ನೀವು ಬೇರೆ ಕ್ವೆಶನ್ ಓದಕ್ಕೆ ಸ್ಟಾರ್ಟ್ ಮಾಡಿ. ಬಿಕಾಸ್ ಇದೆಲ್ಲ ತುಂಬ ಇಂಪಾರ್ಟೆಂಟ್ ಕ್ವೆಶನ್ಸ್ ಆಗುತ್ತೆ. ಓಕೆನಾ? ಅದಾದಮೇಲೆ ಎನಿ ಟು ಯಾವ್ದಾದ್ರು 2 ಅಟೆಂಡ್ ಮಾಡಬೇಕು. ಪಾಸ್ಟ್ಲೇಟ್ಸ್ ಆಫ್ ಬೋರ್ ಅಟಾಮಿಕ್ ಮಾಡೆಲ್, ಇದು ತುಂಬ ಇಂಪಾರ್ಟೆಂಟ್ ಕ್ವೆಶನ್. ಓಕೆನಾ? ಮತ್ತು ವಾಟ್ ಈಸ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಎಕ್ಸ್ಪ್ಲೈನ್, ಮತ್ತು ರೈಟ್ ಡಿ ಬ್ರಾಗ್ಲೀಸ್ ಈಕ್ವೇಷನ್. ಅದಾದಮೇಲೆ ವಾಟ್ ಈಸ್ ಲಿಮಿಟಿಂಗ್ ರಿಯೇಜೆಂಟ್ ಡಿಫೈನ್ ಮೋಲ್, ಅಲ್ಲಿ ಡಿಫೈನ್ ಮೋಲ್ ಅನ್ನೋ ಜಾಗದಲ್ಲಿ ಮೊಲಾರಿಟಿ ಕೇಳ್ಬೋದು, ಮೊಲಾಲಿಟಿ ಕೇಳ್ಬೋದು, ಮೋಲ್ ಫ್ರಾಕ್ಷನ್ ಕೇಳ್ಬೋದು. ಓಕೆನಾ? ಸಿಗ್ನಿಫಿಕೆಂಟ್ ಫಿಗರ್ಸ್ ಇನ್ ದಟ್ ಗಿವನ್ ನಂಬರ್. ಮತ್ತು ರೈಟ್ ದಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಕಾಪರ್. ಮತ್ತು ಕಾಪರ್ ಆ್ಯಂಡ್ ಜಿಂಕ್ ನೀವು ಕರೆಕ್ಟಾಗಿ ನೋಡ್ಕೊಳ್ಬೇಕಾಗುತ್ತೆ. ಬಿಕಾಸ್ ಅಲ್ಲೇ ಸ್ವಲ್ಪ ನಿಮಗೆ ಕನ್ಫ್ಯೂಷನ್ಸ್ ಆಗೋದು. ಆ್ಯಂಡ್ ಅದಾದಮೇಲೆ ಎಕ್ಸ್ಪ್ಲೈನ್ ಸಿಗ್ನಿಫಿಕೆನ್ಸ್ ಆಫ್ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್. ಓಕೆನಾ? ಅವರು ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಇಲ್ಲದೆ ಎಲ್ಲ ಕ್ವಾಂಟಮ್ ನಂಬರ್ಸು ಕೆಲವೊಂದು ಸಲ ಕೇಳ್ತಾರೆ. ಸೊ ಎಲ್ಲದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಮತ್ತು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಪಾರ್ಟಲ್ಲಿ ನೋಡಿ, ಇಂಡಕ್ಟಿವ್ ಎಫೆಕ್ಟ್, ಎಲೆಕ್ಟ್ರೋಮೆಟಿಕ್ ಎಫೆಕ್ಟ್ ಡಿಫ್ರೆನ್ಸ್ ಕೇಳ್ತಾರೆ. ಅದಾದಮೇಲೆ ಫಸ್ಟ್ ಆರ್ಗ್ಯಾನಿಕ್ ಕಂಪೌಂಡ್ ಸಿಂಥಸೈಸ್, ಅದಾದಮೇಲೆ ಕಾರ್ಬನ್ ಹೈಡ್ರೋಜನ್ ಹೇಗೆ ಡಿಟೆಕ್ಟ್ ಮಾಡ್ತೀವಿ. ಮತ್ತು ವಾಟರ್ ಎಲೆಕ್ಟ್ರೋಫೈಲ್ಸ್ ನೋಡಿ, 36 ಎ ಕ್ವೆಶನ್ ತುಂಬ ಇಂಪಾರ್ಟೆಂಟ್, ಅದು ತುಂಬ ಕ್ವೆಶನ್ ಪೇಪರ್ಸಲ್ಲಿ ರಿಪೀಟ್ ಆಗಿದೆ. ಮತ್ತು ಜೇಲ್ಡಾಲ್ಸ್ ಮೆಥಡ್ ಕೇಳ್ತಾರೆ. ಮತ್ತು ಫಾಸ್ಫರಸ್ನ ಹೇಗೆ ಡಿಟೆಕ್ಟ್ ಮಾಡ್ತೀವಿ. ಮತ್ತು ಡಿಕಾರ್ಬಾಕ್ಸಿಲೇಷನ್ ರಿಯಾಕ್ಷನ್ ಅಂದರೆ ಏನು ಫ್ರಮ್ ಯುವರ್ ಹೈಡ್ರೋಕಾರ್ಬನ್ಸ್ ಚಾಪ್ಟರ್. ಮತ್ತು ಮೆಕ್ಯಾನಿಸಮ್ ಆಫ್ ಕ್ಲೋರಿನೇಷನ್ ಆಫ್ ಮೀಥೇನ್. ನೋಡಿ, ಈ ಬಿ ಕ್ವೆಶನ್ ಇದೆಯಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ನ್ಯೂಮ್ಯಾನ್ಸ್ ಪ್ರೊಜೆಕ್ಷನ್ ನೋಡಿ, ಈ ಥರ ಕ್ವೆಶನ್ಸನ್ನು ಕೇಳ್ತಾರೆ. ಓಕೆನಾ? ಮತ್ತು ಐಸೋಮರೈಸೇಷನ್ ಅಂದರೆ ಏನು, 4 ಐಸೋಮರೈಸೇಷನಲ್ಲಿ ಯಾವ್ದಾರು ಒಂದನ್ನು ಕೇಳೋ ಚಾನ್ಸಸ್ ಇರುತ್ತೆ. ಮತ್ತು ಪ್ರಿನ್ಸಿಪಲ್ ಆಫ್ ಕಾಲಮ್ ಕ್ರೊಮ್ಯಾಟೋಗ್ರಫಿ, ಇದು ಅಷ್ಟೊಂದು ಕೇಳಿಲ್ಲ, ಬಟ್ ಯು ಕ್ಯಾನ್ ರೆಫರ್ ಇಟ್ ಫಾರ್ MCQs. ಓಕೆನಾ? ಆರ್ಡರ್ ಆಫ್ ಸ್ಟೆಬಿಲಿಟಿ ಫಾರ್ ಅಲ್ಕೈಲ್ ಕಾರ್ಬೋಕ್ಯಾಟಯಾನ್, ಇದು ಇಂಪಾರ್ಟೆಂಟ್ ಕ್ವೆಶನ್. ಓಕೆನಾ? MCQಸಲ್ಲಿ ಕೇಳ್ತಾರೆ. ಮತ್ತು ನೇಮ್ ದಿ ಟೈಪ್ ಆಫ್ ಹೈಬ್ರೈಸೇಷನ್ ಆಫ್ ಅಂಡರ್ಲೈನ್ಡ್ ಕಾರ್ಬನ್, ಅದು ನೋಡ್ಕೊಳ್ಬೋದು. ಹೈಬ್ರೈಸೇಷನ್ ಬಗ್ಗೆ ಕೆಲವೊಂದ್ಸಲ ಕೇಳ್ತಾರೆ. ಮತ್ತು ಮೊಲಾರಿಟಿನ ಫೈಂಡ್ ಔಟ್ ಮಾಡೋಕ್ಕೆ ಹೇಳ್ತಾರೆ. ಅದು ಎಕ್ಸಾಂಪಲ್ ಇದೆ ಟೆಕ್ಸ್ಟ್ ಬುಕ್ಕಲ್ಲಿ. ಮತ್ತು 42nd ಕ್ವೆಶನ್ ಇಸ್ ವೆರಿ ಇಂಪಾರ್ಟೆಂಟ್, ಅದು ಫಿಕ್ಸ್ಡ್ ಕ್ವೆಶನ್ ಅದು. ಮತ್ತು ಕ್ಯಾಲ್ಕುಲೇಟ್ ಅಮೌಂಟ್ ಆಫ್ ವಾಟರ್, ಅದು ವಾಟರ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್ ಫಾರ್ಮ್ಡ್ ಬೈ ಕಂಬಷನ್ ಆಫ್ 30 ಗ್ರಾಮ್ ಆಫ್ ಈಥೇನ್, ಮತ್ತು 0.1 ಮೋಲ್ ಆಫ್ NaCl ಡಿಸಾಲ್ವ್ಡ್ ಇನ್ 100 ಗ್ರಾಮ್ ಆಫ್ ಪ್ಯೂರ್ ವಾಟರ್. ಸೊ ಆ ಥರ ಕ್ವೆಶನ್ಸ್ನ ಕೇಳ್ತಾರೆ. ಮತ್ತು SS ಲಾ ಮೇಲೆ ಕ್ವೆಶನ್ ಖಂಡಿತ ಕೇಳ್ತಾರೆ, ಅದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಸೊ ನಿಮಗೆ ವಿಡಿಯೋ ಯೂಸ್ಫುಲ್ ಆಗಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಇಂಪಾರ್ಟೆಂಟ್ ಕ್ವೆಶನ್ಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು.